ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ನೋಡಿ, ಈಗ ಟೈಮ್ ಬಂದು 4:15, 4 ಗಂಟೆಗೆ ಎದ್ದೆ. ಆಮೇಲೆ ಸ್ವಲ್ಪ ವಾಶ್ರೂಮ್ ಎಲ್ಲ ಯೂಸ್ ಮಾಡಿ ಫ್ರೆಶನ್ನಾಗಿ ಮುಖೆಲ್ಲ ತೊಳ್ಕೊಂಡು ಬ್ರಷ್ ಮಾಡಿ ಈಗ ಹೊರಗಡೆ ಬಂದುಬಿಡ್ತೀನಿ. ನನಗೆ ಎದ್ದಿದ ತಕ್ಷಣ ಕಿಚನ್ಗೆ ಹೋಗೋಕ್ಕೆ ಇಷ್ಟ ಆಗಲ್ಲ. ಎದ್ದಿದ ತಕ್ಷಣ ಒಂದು ಸ್ವಲ್ಪ ಗಾಳಿ ಬೇಕು, ಫ್ರೆಶ್ ಗಾಳಿ ಬೇಕು. ಈಗಂತೂ ಎಷ್ಟು ಚಳಿ ಸ್ಟಾರ್ಟ್ ಆಗೋಗಿದೆ ಅಂದರೆ ಫುಲ್ಲು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ಆದರೂ ನನಗೆ ಬೆಳಗ್ಗೆ ಎದ್ದು ಅಭ್ಯಾಸ ಆಗೋಗಿರುತ್ತೆ. ನನಗೆ ಮಲ್ಕೋಬೇಕು ಅಂದ್ಕೊಂಡ್ರೂ ಅದಾಗಲ್ಲ, ಎಚ್ಚರ ಆಗೋಗುತ್ತೆ. ಅದಕ್ಕೆ ಈಗ ಫಸ್ಟ್ ಕಸ ಗುಡಿಸ್ತೀನಿ. ನಾನು ಆಮೇಲೆ ಬಂದು ರಂಗೋಲಿ ಅದು ಇದು ಎಲ್ಲ ಹಾಕ್ತೀನಿ. ಅಂದರೆ ರಂಗೋಲಿ ಹಾಕಿದಾಗೂ 5:15 ಅನಿಸುತ್ತೆ, ಕತ್ತಲಲ್ಲೇ ಹಾಕಿದೆ. ಬೆಳಕಲ್ಲಿ ಯಾವ ರೀತಿ ಕಾಣುತ್ತೆ ರಂಗೋಲಿ ಅಂತ ಸ್ಟಾರ್ಟಿಂಗಲ್ಲೇ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಮುಂದೆ ತೋರಿಸ್ತೀನಿ ರಂಗೋಲಿ ಹಾಕಬೇಕಾದ್ರೆ ಎಷ್ಟು ಕತ್ತಲಿತ್ತು ಅಂದರೆ, ಫಸ್ಟೇ ಕತ್ತಲಿತ್ತು, ಸ್ವಲ್ಪ ಸ್ಟ್ರೀಟ್ ಲೈಟ್ ಇತ್ತು. ಮಧ್ಯದಲ್ಲಿ ಒಂದು 5:45 ಸ್ಟ್ರೀಟ್ ಲೈಟೂ ಆಫ್ ಆಗೋಯಿತು. ಅಂದರೆ ಆ ಟೈಮ್ಗೆಲ್ಲ ಆಫ್ ಮಾಡಿಬಿಡ್ತಾರೆ, 5:45, 6 ಗಂಟೆ ಆ ರೇಂಜ್ಗೆಲ್ಲ ಸ್ಟ್ರೀಟ್ ಲೈಟೂ ಆಫ್ ಮಾಡಿಬಿಡ್ತಾರೆ. ಆಗ ಇನ್ನೂ ಕತ್ತಲಾಗೋಯ್ತು. ಸೊ ಮುಂದೆ ತೋರಿಸ್ತೀನಿ ಆಯಿತಾ. ಕಸ ಗುಡಿಸಿ ಮತ್ತೆ ಒಳಗಡೆ ಬಂದೆ. ಆಮೇಲೆ ಸೋರೆಕಾಯಿ ಎಲ್ಲ ಕಟ್ ಮಾಡಿಕೊಂಡೆ. ಸ್ವಲ್ಪ ಡಿಫ್ರೆಂಟ್ ಡ್ರಿಂಕ್ಸ್ನ ಟ್ರೈ ಮಾಡಿದ್ದೀನಿ ಇವತ್ತು. ಯಾಕೆಂದರೆ ತುಂಬ ಫ್ಲೂಯಿಡ್ಸ್ ತೊಗೊಳ್ಬೇಕು ಅಂತ ಅನಿಸ್ತಾ ಇತ್ತು ಇವತ್ತು. ನೋಡಿ, ಫಸ್ಟೇ ರಾತ್ರಿನೇ ನೆನೆಸಿದ್ದೆ ಇದು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಲ್ಲ, ಓವರ್ ನೈಟ್ ಓಟ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ. ಸ್ವಲ್ಪ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಡೇಟ್ಸು, ಓಟ್ಸು ಮತ್ತು ಗೋಡಂಬಿ ಹೇಳಿದ್ನಲ್ಲ, ದ್ರಾಕ್ಷಿ ಮತ್ತು ನಟ್ಸು, ಸೀಡ್ಸು ಮತ್ತು ಕುಂಬಳಕಾಯಿ ಬೀಜ ಮತ್ತು ಕರ್ಬೂಜ ಬೀಜ ಎಲ್ಲನೂ ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ನೆಕ್ಸ್ಟ್ ಬಂದು ಇವತ್ತು ನನ್ನ ಪ್ಲ್ಯಾನ್ ಇದ್ದಿದ್ದು ಮೂಲಂಗಿ ಸಾಂಬಾರು ಮಾಡಿ, ಬೇಳೆ ಸಾಂಬಾರು ಮಾಡಿಬಿಟ್ಟು ಜೊತೆಗೆ ಸೋರೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿಬಿಟ್ಟು ನನಗೆ ಓಟ್ಸ್ ಸ್ಮೂದಿ ಅಂದ್ಕೊಂಡೆ. ಆಮೇಲೆ ಸೋರೆಕಾಯ್ದು ಹೆಂಗಿದ್ರು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದ್ರ ಪ್ಲ್ಯಾನ್ ಇರಲಿಲ್ಲ, ಅದು ಮಾಡ್ಕೊಳ್ಳೋ ಇದಿರಲಿಲ್ಲ. ಅದರದ್ದು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡೆ. ಜೊತೆಗೆ ಇನ್ನೊಂದು ಡ್ರಿಂಕು ಆಲ್ರೆಡಿ ನನ್ನ ಮೈಂಡಲ್ಲಿತ್ತು, ಅದು ಶುಂಠಿದು ಅದು ಇದು ಹಾಕಿ, ಜೀರಿಗೆ ಅದೆಲ್ಲ ಹಾಕಿ ನಾನು ಕುಡಿತಾ ಇದ್ನಲ್ಲ, ಅದೊಂದು ರೆಗ್ಯುಲರ್ ಡ್ರಿಂಕು ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಜೊತೆಗೆ ಇದು ರೆಡಿ ಇತ್ತಲ್ಲ, ಇವತ್ತೊಂದು 3 ಡ್ರಿಂಕ್ಸು, 3 ಕುಡಿದು ಈ ಫ್ಲೂಯಿಡ್ಸಲ್ಲೇ ಎಷ್ಟು ಹೊಟ್ಟೆ ತುಂಬೋಗುತ್ತೆ ಅಂದರೆ ಮಧ್ಯಾಹ್ನಕ್ಕೂ ಹಶ್ವಾಗ್ತಿರ್ಲಿಲ್ಲ. ರಾತ್ರಿ ಅಂತೀನಿ, ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಿದ್ದಿದ್ದು ಕಾಲೇಜಲ್ಲಿ, ಆಗಲೂ ಹಶ್ವಾಗ್ತಿರ್ಲಿಲ್ಲ. ಈ ಓಟ್ಸು ಅದೆಲ್ಲ ತೊಗೊಂಬಿಟ್ರೆ ಅಂತೂ ಹೊಟ್ಟೆ ಫುಲ್ ಆದಂಗೆ ಆಗುತ್ತೆ. ಸುಮಾರು ಸತಿ ನಾನು ಬೇಳೆ ಸಾಂಬಾರು ತೋರಿಸಿದ್ದೀನಿ, ಅದಕ್ಕೆ ಡೀಟೇಲಾಗಿ ತೋರಿಸ್ತಾ ಇಲ್ಲ, ಜಸ್ಟ್ ಒಂದು ಔಟ್ಲುಕ್ ಕೊಡ್ತಾ ಇದ್ದೀನಿ. ಅದು ಮೈಸೂರು ಬೇಳೆಲಿ ಮಾಡಿದ್ರೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 10 ರೂಪಾಯಿ 20 ರೂಪಾಯಿ ತೊಗರಿಬೇಳೆಗಿಂತ ಕಡಿಮೆ ಅನಿಸುತ್ತೆ. ಸೊ ಅದು ಕೂಡ ಒಳ್ಳೆ ರಿಚ್ ಇನ್ ಮಿನರಲ್ಸು. ಸೊ ಇದು ಅದರಲ್ಲಿ ತೊಗರಿಬೇಳೆಯಲ್ಲೇ ಬೇರೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಮೈಸೂರು ಬೇಳೆನೇ ನ್ಯೂಟ್ರಿಯೆಂಟ್ಸ್ ಬೇರೆ ಇರುತ್ತೆ. ಸೊ ಅದಕ್ಕೆ ಒಂದೊಂದು ಸತಿ ಒಂದೊಂದು ಬೇಳೆಗಳನ್ನ ಯೂಸ್ ಮಾಡ್ತಾ ಇರ್ತೀನಿ. ಜೊತೆಗೆ ಎಲ್ಲ ಫ್ರೆಶ್ಶಾಗಿ ತರಕಾರಿ ಹಾಕ್ಬಿಟ್ರೆ ಅಂತೂ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಫ್ರಿಜ್ಜಲ್ಲಿ ಎಷ್ಟು ಇಟ್ಟು ಆಮೇಲೆ ಸಾಂಬಾರು ಮಾಡಿದ್ರೆ, ತರಕಾರಿಗಳೆಲ್ಲ ಫ್ರಿಜ್ಜಲ್ಲಿ ಇಟ್ಟು 3ನೇ ದಿನ 4ನೇ ದಿನ 1 ವಾರ ಆದಮೇಲೆ ಈ ರೀತಿ ಸಾಂಬಾರು ಮಾಡಿದ್ರೆ ಟೇಸ್ಟ್ ಚೆನ್ನಾಗೇ ಬರೋಲ್ಲ. ಇವತ್ತು ತೊಗೊಬಂದು ಇವತ್ತೇ ಮಾಡಿ ಅಥವಾ ಮ್ಯಾಕ್ಸಿಮಮ್ ನಾಳೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ನಾನು ತುಂಬ ಸತಿ ಅಬ್ಸರ್ವ್ ಮಾಡಿದ್ದೀನಿ. ಒಂದು 3 ದಿನ ಇಟ್ಟರೂ ಕೂಡ ಆ ಫ್ರೆಶ್ನೆಸ್ಸು, ಅದೊಂಥರ ಘಮ ಬರುತ್ತೆ, ಬೇಳೆ ಸಾರ್ತು ಅದೆಲ್ಲ ಬರೋಲ್ಲ. ಸೊ ಯಾವಾಗಲೂ ಅಷ್ಟೇ ಫ್ರೆಶ್ಶಾಗಿ ತಂದ್ಕೊಂಡು ಸಾಂಬಾರು ಅಡುಗೆಗಳನ್ನ ಮಾಡಿಕೊಂಡ್ರೆ ತುಂಬ ಬೆಸ್ಟು. ಅದು ತಂದಿದ ತಕ್ಷಣ ತೊಳೆದು ಒಂದಿನ ಒಂದು ಕಾಟನ್ ಬಟ್ಟೆ ಮೇಲೆ ಹಾರಾಕಿ ಇಟ್ಬಿಡ್ತೀನಿ ನಾನು. ಆಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ. ಅದು ತಂದಿದ ತಕ್ಷಣವೇ ಹಾಗೆ ಸ್ಟೋರ್ ಮಾಡಿದ್ರೆ ಅದು ಒಳ್ಳೆಯದಲ್ಲ ಅಂತಲೇ ಅನಿಸುತ್ತೆ. ಎಷ್ಟೊಂದು ಕೈಗಳು ಅದನ್ನೆಲ್ಲ ಮುಟ್ಟಿರ್ತಾರೆ, ಜರ್ಮ್ಸ್ ಎಲ್ಲ ಅದ್ರ ಮೇಲಿರುತ್ತೆ. ಸೊ ಬೆಸ್ಟ್ ಚೆನ್ನಾಗಿ ತೊಳೆದು ನಾನು ಈ ನಡುವೆ ಉಪ್ಪು, ಅರಿಶಿನ, ಕೆಲವು ಸತಿ ವಿನಿಗರು ಇದನ್ನೆಲ್ಲ ಹಾಕಿ ತೊಳಿತೀನಿ. ಆಮೇಲೆ ಅದನ್ನು ಸ್ಟೋರ್ ಮಾಡ್ಕೊಂಬಿಡ್ತೀನಿ. ನೆಕ್ಸ್ಟ್ ಬಂದು ಈಗೆಲ್ಲ ಕುಕ್ಕರ್ ಕೂಗಿದೆ ಅಲ್ವಾ, ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಸಾಂಬಾರಿಗೆ. ನೋಡಿ, ಒಂದಾದ್ಮೇಲೊಂದು ಎಷ್ಟು ಕೆಲಸಗಳು ಬೆಳಗ್ಗೆ ಹೊತ್ತು ಇರುತ್ತೆ ಅಂದರೆ ನೋಡಿ, ಆಲ್ಮೋಸ್ಟ್ ಒಂದು 20+ ಕೆಲಸಗಳೇ ಅಂತಲೇ ಹೇಳ್ಬೋದು. ಎದ್ದೇಳ್ತೀವ, ನಮ್ಮ ಕೆಲಸಗಳು ಸೇರಿಕೊಂಡ್ರೆ ಅಂತೂ ಇನ್ನೂ ಜಾಸ್ತಿ. ನಾವು ಬ್ರಷ್ ಮಾಡೋದ್ರಿಂದ ಹಿಡಿದು ಸ್ನಾನ ಮಾಡೋದು ಅದೆಲ್ಲ ಕೌಂಟ್ ಮಾಡಿಕೊಂಡ್ರೆ ಒಂದು 20+ ಕೆಲಸ ಮಾಡಿಬಿಟ್ಟಿರ್ತೀವಿ. ಯಾಕೆಂದರೆ ಕಣ್ಣಿಗೆ ಕಾಣ್ತಾನೆ ಇರುತ್ತೆ, ಒಂದಾದ್ಮೇಲೊಂದು ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ.
ಸೊ ಈ ಅಡುಗೆ ಮನೆ ಕೆಲಸನೂ ಅಷ್ಟೇ, ಬರೀ ಒಂದು ಸಾರು ತಿಂಡಿ ಅಂತ ಅಂತೀವಿ, ಜೊತೆಗೆ ಸ್ವಲ್ಪ ಸ್ಲ್ಯಾಬ್ ಕ್ಲೀನಿಂಗು, ಜೊತೆಗೆ ಪಾತ್ರೆ ತೊಳೆಯೋದು, ಅದು ಮತ್ತು ಅದು ಏನಾದರೂ ಅದು ಕಂಟೈನರ್ಸ್ ಎಲ್ಲ ಮುಟ್ಟಿದ್ರೆ ಅದನ್ನು ಒರೆಸ್ತಾ ಇರೋದು, ಒಂದಲ್ಲ ಒಂದು ಏನಾದರೂ ಕಾಣ್ತಾನೆ ಇರುತ್ತೆ. ನೋಡಿ ಇವತ್ತೇ ಅಬ್ಸರ್ವ್ ಮಾಡಿ ಎಷ್ಟು ಬೆಳಗ್ಗೆ ಹೊತ್ತು ಕೆಲಸ ಇರುತ್ತೆ ಅಂತ. ಇನ್ಫ್ಯಾಕ್ಟ್ ನಾನು ಎಲ್ಲ ಕೆಲಸಗಳನ್ನ ಕವರ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಕೆಲಸಕ್ಕೆ ಲೇಟಾಗಿ ಹೋಗುತ್ತೆ. ಅಂದರೆ ಕಸ ಗುಡ್ಸೋದು ಕವರ್ ಮಾಡಿಲ್ಲ, ನೆಲ ಒರೆಸೋದು, ಮತ್ತು ಬೆಳಗ್ಗೆ ಹೊತ್ತು ಬಟ್ಟೆ ಮಡಿಸ್ದೆ ಅದನ್ನು ಕವರ್ ಮಾಡಲಿಲ್ಲ. ಆಮೇಲೆ ಎಲ್ಲ ಕ್ಲೀನಿಂಗ್ ಹಾಲೆಲ್ಲ ನನ್ನ ಚಿಕ್ಕ ಮಹಾರಾಣಿ ಫುಲ್ಲು ಹರಡೋಗ್ಬಿಟ್ಟಿರುತ್ತೆ, ಅದು ಕ್ಲೀನ್ ಮಾಡೋದು ಕವರ್ ಮಾಡಿಲ್ಲ. ಇದನ್ನೆಲ್ಲ ಸೇರಿಸಿದ್ರೆ ಮಾತ್ರ ಎಷ್ಟೊಂದು ಕೆಲಸ ಆಗ್ತಿರುತ್ತೆ. ಪುರ್ಸೊತ್ತಿಲ್ದಿರಂಗೆ ಬೆಳಗ್ಗೆ ಹೊತ್ತು ಕೆಲಸ ಇರುತ್ತೆ. ಬಟ್ ಆದರೂ ನಾನು ಮಧ್ಯ ಮಧ್ಯ ತೋರಿಸ್ತೀನಿ ಹೇಗೆ ನಾನು ಯಾವಾಗ ಕುತ್ಕೋತೀನಿ ಅಂತ. ಒಂದು ಡ್ರಿಂಕ್ ಮಾಡ್ಕೋತೀನಿ, ಕುತ್ಕೊಂಡು ಕುಡಿತಾ ಇರ್ತೀನಿ, ಏದಾದ್ರು ಸ್ಮೂತಿ ಮಾಡ್ಕೋತೀನಿ, ಕುತ್ಕೊಂಡು ಕುಡಿತಾ ಇರ್ತೀನಿ. ಆ ರೀತಿ ಟೈಮ್ ಮಾಡಿಕೊಂಡು ಮ್ಯಾಕ್ಸಿಮಮ್ ನಾನು 4:15 ಸ್ಟಾರ್ಟ್ ಮಾಡಿದ್ರೆ 8 ಗಂಟೆವರೆಗೂ ಕಂಟಿನ್ಯೂಸ್ ಕೆಲಸ ಇರುತ್ತೆ. ಇವತ್ತು ಆ್ಯಕ್ಚುಲಿ ಏನೂ ಓದ್ಕೊಂಡಿಲ್ಲ, ಯಾಕಂದರೆ ನೈಟೇ ಸಿಕ್ಕಾಪಟ್ಟೆ ಓದ್ಕೊಂಡಿದ್ದೆ. ಬೆಳಗ್ಗೆ ಇದು ಚಪಾತಿ ಅದು ಇದು ಇದೆ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ, ಇದಕ್ಕೇ ಟೈಮ್ ಬೇಕಾಗುತ್ತೆ ಅಂತ ನನಗೆ ಅರ್ಜೆಂಟಲ್ಲಿ ಗಾಬರಿಯಲ್ಲಿ ಕೆಲಸ ಮಾಡೋದು ಇಷ್ಟ ಆಗ್ತಿಲ್ಲ. ಅದಕ್ಕೇ ಸ್ವಲ್ಪ ಬೇಗ ಎದ್ದೇಳ್ತಾ ಇರ್ತೀನಿ, ಆರಾಮಾಗಿ ಕೆಲಸ ಮಾಡಿಕೊಂಡು ನೀಟಾಗಿ ರೆಡಿಯಾಗಿ ಹೋಗ್ಬೋದು. ಆಮೇಲೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರದ್ದು ಪೂಜೆ ಇರುತ್ತೆ, ಮಂಗಳವಾರ ಶುಕ್ರವಾರ. ಅದಕ್ಕೆ ಹೊಸ್ಲಿಗೆಲ್ಲ ಅದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಅದನ್ನು ಕವರ್ ಮಾಡಲಿಲ್ಲ, ಯಾಕೆಂದರೆ ಅರಿಶಿನ ಕುಂಕುಮ ಎಲ್ಲ ಅದೆಲ್ಲ ಅಂದರೆ ನಾವು ಕೆಲಸ ಮಾಡೋದು ಒಂಥರ ಟೈಮ್ ಹಿಡಿದ್ರೆ ಇದು ವ್ಲಾಗ್ ಮಾಡಿಕೊಂಡು ಶೂಟ್ ಮಾಡೋದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಹಿಡಿತಾ ಇರುತ್ತೆ. ಸೊ ಮೇನ್ ಕ್ಲಿಪ್ಪಿಂಗ್ಸ್ ಮಾತ್ರನೇ ಕವರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಈಗ ನಾನು ರಂಗೋಲಿ ಹಾಕ್ತಿರೋದು 4:45 5 ಗಂಟೆ ಅಷ್ಟೊತ್ತಿಗೆ. ಫುಲ್ಲು ಈಗ ಅಟ್ಲೀಸ್ಟ್ ಇಷ್ಟನ ಬೆಳಕಿದೆ, ಆಮೇಲೆ ಅದು ಸ್ಟ್ರೀಟ್ ಲೈಟೂ ಕಟ್ ಡೌನ್ ಆಗಿಬಿಡುತ್ತೆ. ಆಮೇಲೆ ಅಂದ್ಕೊಂಡೆ ಏನಪ್ಪ ಲೈಟೇ ಬರಲಿಲ್ಲಲ್ಲ, ಅಟ್ಲೀಸ್ಟ್ ಒಂದು ಟಾರ್ಚ್ ಲೈಟನ್ನು ಇಟ್ಕೋಬೇಕಿತ್ತು ಅಂತ ಆಮೇಲೆ ಅನ್ನಿಸ್ತು. ಸರಿ, ಬೆಳಗ್ಗೆ ಹೊತ್ತು ಸ್ವಲ್ಪ ಕಾಮಾಗಿರುತ್ತೆ ಮೈಂಡು, ಆಗ ಅನಿಸಲ್ಲ, ಅದು ತಲೆ ಓಡ್ತಾ ಇರಲ್ಲ, ಅದು ಮಾಡಬೇಕು ಇದು ಮಾಡಬೇಕು ಅಂತ ಅನಿಸ್ತಾ ಇರಲ್ಲ. ಸುಮ್ಮನೆ ಮಾಡ್ತಾ ಇರ್ತೀವಿ ಕೆಲಸ. ನಿಮಗೂ ಆ ಥರ ಅನಿಸುತ್ತಾ? ಆಗ್ತಾನೆ ಮಲಗಿ ಎದ್ದಿರ್ತೀವಲ್ವ, ತುಂಬ ಮಾತಾಡೋದು ಅವೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ಬ್ರೈನು ರೆಸ್ಟಲ್ಲಿರುತ್ತೆ, ಅಂದರೆ ರೆಸ್ಟಿಂಗ್ ಮೋಡಲ್ಲೇ ನಿಧಾನವಾಗಿ ನಾವು ಆ್ಯಕ್ಟಿವ್ ಮಾಡ್ಕೋಬೇಕು. ಆಲ್ ಆಫ್ ಅ ಸಡನ್ ಸುಮ್ಮನೆ ಮಾತಾಡೋದು, ಅದು ಇದು ಬೆಳಗ್ಗೆ ಹೊತ್ತು ಕಿರ್ಚಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಕಾಮಾಗಿರ್ಬೇಕು. ನಾನು ಅದಕ್ಕೆ 4 ಗಂಟೆಗೆ ಎದ್ದೇಳ್ತೀನಿ. ಯಾರೂ ಎದ್ದಿರಲ್ಲ, ಸೈಲೆಂಟಾಗಿರುತ್ತೆ. ಇಡೀ ನಮ್ಮ ಏರಿಯಾದಲ್ಲೂ ಅಷ್ಟೇ ಒಬ್ಬಿಬ್ಬರು 3 ಜನ ಎದ್ದಿರ್ತಾರೆ ಅಷ್ಟೇ. ಎಷ್ಟು ಸೈಲೆಂಟಾಗಿರುತ್ತೆ. ವಾಕಿಂಗ್ ಹೋಗಿ ಬಂದುಬಿಟ್ರೆ ಅಂತೂ ಅರ್ಧ ಗಂಟೆ ನೆಮ್ಮದಿ ಅನಿಸ್ತಾ ಇರುತ್ತೆ. ಸೊ ಆ ರೀತಿ ಮಾರ್ನಿಂಗ್ ಟೈಮ್ನ ತುಂಬ ಇಷ್ಟಪಡ್ತೀನಿ ನಾನು. ಅದಕ್ಕೇ ಬೇಗ ಎಷ್ಟೇ ಟಯರ್ಡ್ ಆಗಿದ್ರು, ಎದ್ದೇಳಬಾರ್ದು ಅಂತ ಅನಿಸ್ತಾ ಇದ್ರು ಕೂಡ ಇವೆಲ್ಲ ಇಷ್ಟ ನನಗೆ. ಬೆಳಗ್ಗೆ ನನ್ನ ಟೈಮ್ ಅದು ಎಷ್ಟು ಕಾಮಾಗಿರುತ್ತೆ ಅಂದರೆ, ನಾನೇನಾದ್ರು 6:30 7 ಗಂಟೆಗೆ ಎದ್ದಿದ್ದೀನಿ ಅಂದರೆ ಎಲ್ಲರೂ ಎದ್ಬಿಟ್ಟಿರ್ತಾರೆ. ಎಲ್ಲ ಫುಲ್ಲು ಅದು ಇದು ಅಂತ ಟೆನ್ಷನ್ನು, ಆ ಕಾಮ್ನೆಸ್ ಬರಲ್ಲ. ಬೆಳಗ್ಗೆನೇ ನಾವು ಹೆಂಗೆ ಡೇನ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಡೀ ದಿನ ನಮ್ಮ ಡೇ ಕಾಮಾಗೇ ಇರುತ್ತೆ. ಇಲ್ಲ ನಾವು ಬೆಳಗ್ಗೆನೇ ಅರ್ಜೆಂಟಲ್ಲಿ ಒಂಥರ ಗಾಬರಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಇಡೀ ದಿನ ಹಾಗೆ ಇರುತ್ತೆ. ಸೊ ಅದಕ್ಕೇ ಈ ರೀತಿ ಎದ್ಬಿಟ್ಟು ನೋಡಿ ಎಷ್ಟು ನಿಧಾನಾಗಿ ಆರಾಮಾಗಿ, ನನಗಿಷ್ಟ ಈ ರೀತಿ ರಂಗೋಲಿನ ಎಂಜಾಯ್ ಮಾಡ್ಕೊಂಡು ಹಾಕೋದು, ಆಮೇಲೆ ನೀಟಾಗಿ ಬಾಗಿಲು ತೊಳೆಯೋದು, ಇದು ನನಗೆ ಇಷ್ಟ. ನನ್ನ ಪ್ರೊಫೆಷನ್ನು. ಈಗ ನೈಟ್ ನಾನು ಹೆಂಗೆ ಸ್ಟಡೀಸು ಅದೆಲ್ಲ ಎಂಜಾಯ್ ಮಾಡ್ತೀನಿ, ಆಮೇಲೆ ಕಾಲೇಜ್ಗೆ ಹೋದಾಗ ನಾನು ಟೀಚಿಂಗ್ ಹೆಂಗೆ ಎಂಜಾಯ್ ಮಾಡ್ತೀನಿ, ಇವೆಲ್ಲ ನನ್ನ ಪರ್ಸ್ನಲ್ ಲೈಫ್ನು ನಾನು ಎಂಜಾಯ್ ಮಾಡ್ತೀನಿ. ಸೊ ಆಗ ನನಗೆ ಅದಕ್ಕೆ ಬರ್ಡನ್ ಅಂತ ಅನಿಸಲ್ಲ. ಸುಮಾರು ಜನ ಕೇಳ್ತಾ ಇರ್ತೀರಲ್ವ, ನಿಮಗೆ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ. ನನಗಿದೆಲ್ಲ ಇಷ್ಟಪಟ್ಟು ಮಾಡ್ತೀನಿ ನಾನು. ಒಂದಾದ್ಮೇಲೊಂದು ಎಷ್ಟು ಕೆಲಸ ಇರುತ್ತೆ ಅಂದರೆ, ಅಲ್ಲಿ ಕಾಲೇಜಲ್ಲೂ ಈಗ ಪ್ರಿಪ್ರೇಟ್ರಿ ಎಲ್ಲ ನಡೀತಾ ಇರುತ್ತೆ, ಪ್ರೀ ಬೋರ್ಡ್ ನಡೀತಾ ಇರುತ್ತೆ. ಅಲ್ಲೂ ಹೆಕ್ಟಿಕ್ ವರ್ಕು, ವ್ಯಾಲ್ಯೂಯೇಷನ್ ವರ್ಕು, ಆಮೇಲೆ ಕ್ವಶನ್ ಪೇಪರ್ ಮಾಡಬೇಕು, ಮಕ್ಳಿಗೆ ರಿವಿಷನ್ ಮಾಡಿಸ್ಬೇಕು. ಕ್ವಶನ್ ಪೇಪರ್ ಮಾಡೋದು ಅಂದರೆ ಈಸಿ ಅಲ್ಲ, ಯಾವ್ಯಾವ ಥರ ಪ್ಯಾಟ್ರನ್ ಕ್ವಶನ್ಸ್ ಕೇಳಿರ್ತಾರೆ ಅಂತ ಅದನ್ನು ಥಿಂಕ್ ಮಾಡ್ತಾ ಇರಬೇಕು. ಎಲ್ಲ ಟೈಮ್ ಇರುತ್ತೆ. ಬಟ್ ನನಗಿಷ್ಟ, ನನ್ನ ಮಕ್ಳಿಗೆ ನನ್ನ ಸ್ಟೂಡೆಂಟ್ಸ್ಗೆ ಅವ್ರು ತೆಗೆದ್ರೆ ಮಾರ್ಕ್ಸು ಎಷ್ಟು ಖುಷಿ ಆಗ್ತಾ ಇರುತ್ತೆ. ಸೊ ಅವೆಲ್ಲ ಒಂಥರ ಎಂಜಾಯ್ ಮಾಡಿಕೊಂಡು, ಇಲ್ಲ ನಾನು ಇನ್ನೂ ಚೆನ್ನಾಗಿ ಕ್ವಶನ್ಸ್ ಕೊಡಬೇಕು ಅವ್ರಿಗೆ, ಇನ್ನೂ ಟ್ರೈನಿಂಗ್ ಚೆನ್ನಾಗಿ ಮಾಡಬೇಕು, ಈ ರೀತಿ ಎಲ್ಲ ಥಿಂಕ್ ಮಾಡಿಕೊಂಡು ಮಾಡಿದ್ರೆ ನಾವು ಯಾವಾಗ ಕೆಲಸನ ಇಷ್ಟಪಡ್ತೀವಿ ಅದು ಯಾವತ್ತೂ ಬರ್ಡನ್ ಆಗಲ್ಲ. ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿರ್ತೀವಿ. ಮನೆಗೆ ಬಂದರೂ ಅಷ್ಟೇ, ನನ್ನ ಮಕ್ಳಿಗೆ ಓದಿಸೋದು, ಎಷ್ಟೊಂದು ಮಕ್ಕಳನ್ನ ಓದಿಸ್ತೀನಿ. ನನ್ನ ಮಕ್ಳಿಗೆ ಓದ್ಸೋಕ್ಕೆ ನನಗೆ ಬರ್ಡನ್ನ, ಓದಿಸ್ತೀನಿ. ಮನೆಯವ್ರಿಗೆ ಅಡುಗೆ ಮಾಡೋದು, ಎಷ್ಟೋ ಅಂದರೆ ಬೇರೆ ಸಂಸ್ಥೆಗೆಲ್ಲ ಕೆಲಸ ಮಾಡ್ತೀವಿ ನಾವು, ನಮ್ಮ ಮನೆಯವ್ರಿಗೋಸ್ಕರ ಅಡುಗೆ ಮಾಡಿ ಹಾಕೋಕ್ಕೆ, ನಮ್ಮ ಮನೆನ ಕ್ಲೀನ್ ಇಟ್ಕೊಳ್ಳೋಕ್ಕೆ ಯಾಕೆ ಬೇಜಾರು. ಸೊ ಈ ರೀತಿ ನಾನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಒಬ್ಬರೇನೋ ತುಂಬ ಕಮೆಂಟ್ ಮಾಡಿದರು, ಅಂದರೆ ನೋಡಿ ಈಗ ಗ್ರ್ಯಾಜುಲಿ ಬೆಳಕಾಗ್ತಾ ಇದೆ ಈಗ ಸ್ವಲ್ಪ.
ಆಯಿತಾ. ಒಬ್ರು ಕಮೆಂಟ್ ಮಾಡಿದ್ರು. ಅಂದರೆ ಇದು ಅವ್ರದ್ದು ಅಂತನಲ್ಲ, ಅವ್ರ ಹೆಸರು ಹೇಳ್ಕೊಳಕ್ಕೆ ಇಷ್ಟ ಆಗಲ್ಲ. ಸುಮಾರು ಜನ ವೈಫದ್ದು ಪ್ರಾಬ್ಲಮ್ ಇದಿರುತ್ತೆ. ಏನು ಗೊತ್ತಾ, ನಮಗೆ ಆ್ಯಕ್ಚುಲಿ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಇಷ್ಟ ಇರುತ್ತೆ. ಯಾರಿಗೆ ಇಷ್ಟ ಇರಲ್ಲ ಹೇಳಿ, ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಾವು ಒಂಥರ ಡಿಪೆಂಡ್ ಆಗೋಗಿರ್ತೀವಿ ಎಮೋಷ್ನಲಿ, ಫಿಸಿಕಲಿ, ಫೈನಾನ್ಷಿಯಲಿ, ಮಾರಲಿ ಎಲ್ಲದಕ್ಕೂ ಅವ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತೀವಿ. ಅವ್ರು ಇನ್ ಕೇಸ್ ಸ್ವಲ್ಪನೂ ನಮಗೆ ಟೈಮ್ ಕೊಟ್ಟಿಲ್ಲ, ತುಂಬ ಬ್ಯುಸಿಯಾಗೋಗಿದ್ದಾರೆ ಅಂದರೆ ನಮ್ಗೆ ಎಷ್ಟು ಬೇಜಾರಾಗ್ತಾ ಇರುತ್ತೆ. ನೋಡಿ, ಎಷ್ಟೊಂದು ಹಸ್ಬೆಂಡ್ಗಳು ಅಂದರೆ ಪಾರ್ಟ್ನರ್ಸ್ ಬಂದ್ಬಿಟ್ಟು ಹೆಂಗಿರ್ತಾರೆ ಅಂದರೆ, ಇಲ್ಲಿ ಯಾರನ್ನೂ ಜಡ್ಜ್ ಮಾಡಬೇಕು ಅಂತಲ್ಲ, ಕೆಲವ್ರು ಹಸ್ಬೆಂಡ್ಸು ತುಂಬ ಬ್ಯುಸಿ ಇರ್ತಾರೆ. ಆ ಬ್ಯುಸಿ ಏನಕ್ಕಿರುತ್ತೆ ಅಂದರೆ ವೈಫ್ಗೆ, ಮಕ್ಕಳಿಗೆ, ಅವ್ರ ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಕೊಡೋಕ್ಕೆ. ಈಗ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಲೇಡೀಸ್ ಎಸ್ಪೆಷಲಿ ಅಂದರೆ, ಮದುವೆಗೆ ಮೊದಲು ಇನ್ ಕೇಸು ಎಂಗೇಜ್ಮೆಂಟ್ ಆಗಿದ ತಕ್ಷಣ ನಮ್ಮ ಈಗ ಫಾರ್ ಎಕ್ಸಾಂಪಲ್ ಒಂದು ಹಸ್ಬೆಂಡ್ ವೈಫ್ ಇರ್ತಾರೆ ಅಂತ ತಿಳ್ಕೊಳ್ಳಿ. ಎಂಗೇಜ್ಮೆಂಟ್ ಆಗಿರುತ್ತೆ, ಒಂದು 3 ಮಂತ್ಸ್ ಗ್ಯಾಪ್ ಇರುತ್ತೆ. ಆ ಟೈಮಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ. 100% ಪ್ರಿಫರೆನ್ಸು ಒಂದು ವುಡ್ ಬಿ ಅವರು ವೈಫ್ ಪಾರ್ಟ್ನರ್ ಕೊಡ್ತಾ ಇರ್ತಾರೆ. ಫೋನ್ಗಳು ಮಾಡ್ತಿರ್ತಾರೆ, ತುಂಬ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಅದೊಂಥರ ಝೂಮ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಪ್ಪಾ ಎಷ್ಟು ಖುಷಿ ಆಗ್ತಿರುತ್ತೆ. ಈವನ್ ನಮ್ಮ ಲೈಫಲ್ಲೂ ಆ ಥರ ಆಗಿದೆ ಆಯಿತಾ. ಎಂಗೇಜ್ಮೆಂಟ್ ಆಗಿದ ತಕ್ಷಣ ಮಾತಾಡ್ತಿದ್ವಿ, ಅವೆಲ್ಲ ಅಂದರೆ ಎಷ್ಟು ಖುಷಿಯಾಗಿರ್ತಿತ್ತು ಲೈಫು ಅಂತ. ಬಟ್ ಮದುವೆ ಆಗಿದ ತಕ್ಷಣ ಪ್ರಿಫರೆನ್ಸಸ್ ಚೇಂಜ್ ಆಗುತ್ತೆ. ಅದನ್ನು ನಾವು ಲೇಡೀಸ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಂದರೆ ಕೆಲವ್ರು ಹಸ್ಬೆಂಡ್ಸು ಒಂಚೂರೂ ವೈಫಿಗೆ ಟೈಮ್ ಕೊಡಲ್ಲ, ಪ್ರಿಫರೆನ್ಸ್ ಕೊಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ, ತಾತ್ಸಾರ ಮಾಡ್ತಿರ್ತಾರೆ. ಅಂಥವ್ರಿಗೂ ನೀವು ಇಂಡಿಪೆಂಡೆಂಟ್ ಆಗೋದೇ ಬೆಸ್ಟು ಅಂತ ಅನಿಸುತ್ತೆ. ಅಂದರೆ ತುಂಬ ಡಿಪೆಂಡ್ ಆಗೋದು ಬೇಡ, ಸಪ್ರೇಟ್ ಹೋಗಿ ಅಂತ ನಾನು ಯಾವತ್ತೂ ಹೇಳಲ್ಲ. ಅಂದರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದು ತುಂಬ ತಡ್ಕೊಳಕ್ಕಾಗೋದೇ ಇಲ್ಲ ಸಿಚುವೇಶನ್ಸ್ ಅಂದರೆ ಮಾತ್ರ ಆ ಥರ ಡಿಸಿಷನ್ಸು ಅದೆಲ್ಲ ಯೋಚನೆ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಮ್ಯಾಕ್ಸಿಮಮ್ ನಾವು ಮದುವೆ ಆಗಿದ್ದೀವಿ ಅಂದರೆ ಲೈಫ್ ಲಾಂಗ್ ಜೊತೇಲಿ ಇರಲೇಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಣ್ಣ ಪುಟ್ಟ ಇರೋದೇನೆ ನಾನು ಹೇಳ್ತಾ ಇದ್ನಲ್ಲ, ಮದುವೆ ಆದಮೇಲೆ ಹಸ್ಬೆಂಡ್ಸ್ದು ಪ್ರಿಫರೆನ್ಸು ಬೇರೆ ಆಗುತ್ತೆ. ಮಕ್ಕಳಿಗೆ ಒಂದು ಸೆಕ್ಯೂರಿಟಿ ಕೊಡೋದು, ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಕೊಡೋದು, ಸೊಸೈಟಿಯಲ್ಲಿ ಒಂದು ಸ್ಟೇಟಸ್ ಮೇಂಟೈನ್ ಮಾಡ್ಕೊಳ್ಳೋದು, ಒಂದು ಮನೆ ಕಟ್ಟೋದು, ಫೈನಾನ್ಷಿಯಲಿ ಹೇಗೆ ನಾವು ಸ್ಟೇಬಲ್ ಆಗಿರೋದು, ಇದ್ರ ಬಗ್ಗೆ ಡೈವರ್ಷನ್ಸ್ ಆಗ್ತಿರುತ್ತೆ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರುತ್ತೆ. ಸೊ ಮದುವೆಗೆ ಮೊದಲು ಏನಾಗಿರುತ್ತೆ, ಅಂದರೆ ಒಂದು 3 ತಿಂಗಳು 4 ತಿಂಗಳು ಎಂಗೇಜ್ಮೆಂಟ್ ಆಗಿದ ತಕ್ಷಣ ಹೆಂಗಿರುತ್ತೆ, ನೀವು ಪ್ರಿಫರೆನ್ಸ್ ಆಗಿರ್ತೀರ. ಒನ್ಸ್ ನೀವು ಲೈಫಲ್ಲಿ ಬಂದಾದಮೇಲೆ ಸರಿ ಅಂದರೆ ಒಂದು ಕಾಂಪ್ರಮೈಸ್ ಇರುತ್ತೆ, ಇರಲ್ಲ ಅಂತಲ್ಲ. ಹಸ್ಬೆಂಡ್ ವೈಫು ಟೈಮ್ ಸ್ಪೆಂಡ್ ಮಾಡಬೇಕು, ಡೇಟಿಂಗ್ ಹೋಗಬೇಕು. ಡೇಟಿಂಗ್ ಅಂದರೆ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಕಷ್ಟ ಸುಖ ಎಲ್ಲ ಶೇರ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೋಬೇಕಾಗುತ್ತೆ, ಇಲ್ಲ ಅಂತಲ್ಲ. ಬಟ್ ಎಷ್ಟೊಂದು ಸರಿ ಮ್ಯಾಕ್ಸಿಮಮ್ ಕೇಸಲ್ಲಿ ಈ ರೀತಿ ಆಗಲ್ಲ, ಅವ್ರದ್ದೇ ಅವ್ರ ಪ್ರಪಂಚದಲ್ಲಿ ಇರ್ತಾರೆ. ಆ ಕೇಸಲ್ಲಿ ನಾವೇನು ಮಾಡಬೇಕು ಅಂದರೆ ಆದಷ್ಟು ಅವ್ರ ಮೇಲೆ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಂಡ್ರೇ, ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡ್ಕೊಂಡ್ರೇ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯ. ನನಗೂ ಅನಿಸ್ತಾ ಇತ್ತು ಮದುವೆ ಆದ ಹೊಸದ್ರಲ್ಲಿ, ಹಸ್ಬೆಂಡು ತುಂಬ ಮ್ಯೂಸಿಕಲ್ಲಿ ಬ್ಯುಸಿ ಇರ್ತಿದ್ರು. ಅವ್ರಿಗೆ ಮ್ಯೂಸಿಕ್ ಅಂದ್ರೆ ಪ್ರಾಣ ಇರ್ತಿತ್ತು. ನನಗೂ ಅನಿಸ್ತಿತ್ತು ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತಿತ್ತು. ಬಟ್ ಪಾಪ ಅವ್ರಿಗೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಹಾಗಂತ ಹಸ್ಬೆಂಡ್ ವೈಫ್ನ ಲವ್ ಮಾಡಲ್ಲ ಅಂತಲ್ಲ, ಪ್ರಿಫರೆನ್ಸ್ ಕೊಡಲ್ಲ ಅಂತಲ್ಲ, ತುಂಬಾ ಪ್ರಿಫರೆನ್ಸ್ ಇರುತ್ತೆ. ಎಲ್ಲ ಗಂಡಸರು ಮೆಜಾರಿಟಿ ಗಂಡಸರು ಎಕ್ಸ್ಪ್ರೆಸ್ ಮಾಡಲ್ಲ ಲವ್ನ, ಹೆಂಡತಿ ಮೇಲೆ ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಆ ರೀತಿ ಸಿಚುವೇಶನ್ಸ್ ಇದ್ದಾಗ ಫಸ್ಟು ನಾನು ಹೇಳೋದೇನು ಗೊತ್ತಾ, ನಿಮ್ಮ ಪಾರ್ಟ್ನರ್ನ ಅರ್ಥ ಮಾಡ್ಕೋಬೇಕು. ಹೇಗೆ ಅವರು ನಿಮ್ಮನ್ನು ಲವ್ ಮಾಡ್ತಾರಾ, ನಿಮಗೆ ಪ್ರಿಫರೆನ್ಸ್ ಕೊಡ್ತಾರಾ, ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರಾ. ಒಬ್ಬೊಬ್ಬರು ಒಂದೊಂದು ಥರ, ಕೆಲವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಈ ರೀತಿ ಇದ್ದಾಗ ನಾವು ಅವ್ರನ್ನ ಅರ್ಥ ಮಾಡಿಕೊಂಡು ಆ ರೀತಿ ಲೈಫ್ನ ಲೀಡ್ ಮಾಡ್ಕೊಳ್ತಾ ಹೋಗ್ಬೇಕಷ್ಟೇ. ಅವರಲ್ಲಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ, ಅದು ಕಾಮನ್ನೇ, ಇಲ್ಲ ಅಂತಲ್ಲ, ಇಷ್ಟ ಆಗುತ್ತೆ. ಬಟ್ ಅವ್ರ ಪ್ರಿಫರೆನ್ಸಸ್ ಏನು, ಅವ್ರ ಪ್ರಾಬ್ಲಮ್ಸ್ ಏನು, ಈ ರೀತಿ ಅರ್ಥ ಮಾಡ್ಕೋಬೇಕು. ನಾವು ಬೇಜಾರು ಮಾಡ್ಕೊಳ್ತಾ ಇದ್ದರೆ ಜೊತೆಗಿರೋದು ಕಷ್ಟ ಆಗೋಗುತ್ತೆ. ಅವರು ಕಮೆಂಟ್ ಮಾಡಿದರು ಆ್ಯಕ್ಚುಲಿ, ಅವ್ರು ನಮಗೆ ಕೇರ್ ಮಾಡ್ತಾರೆ, ಮಕ್ಕಳಿಗೂ ಕೇರ್ ಮಾಡ್ತಾರೆ, ಬಟ್ ಅವ್ರಿಗೆ ಟೈಮ್ ಇರಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ. ನೀವು ತುಂಬ ಎಕ್ಸ್ಪೆಕ್ಟೇಷನ್ಸ್ನ ಬಿಟ್ಬಿಡ್ಬೇಕು. ಯಾರ ವೈಫ್ಗಷ್ಟು ಅಷ್ಟೇ, ಯಾವ ಮನುಷ್ಯನಿಗಾದ್ರೂ ಅಷ್ಟೇ, ನಾವೆಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ ನೋವುಗಳೇ ಜಾಸ್ತಿ. ಅದ್ರ ಬದಲಾಗಿ ಅವ್ರ ಸಿಚುವೇಶನ್ಸ್ನ ಅರ್ಥ ಮಾಡಿಕೊಂಡು ನಾವು ಅವ್ರ ಜೊತೆ ಲೈಫ್ ಲೀಡ್ ಮಾಡಿದ್ರೆ ಆ್ಯಕ್ಚುಲಿ ಹ್ಯಾಪಿ ಲೈಫ್ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಮಾಡದೆ ಒಂದು ಸಣ್ಣದನ್ನು ಏನಾದರೂ ಬರುತ್ತೆ ಅಂದ್ರೂ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಏನಾಗೋದು ಗೊತ್ತಾ, ನಮ್ಮ ಕೇಸಲ್ಲೇ ಆ್ಯಕ್ಚುಲಿ ಅವರು ಬ್ಯುಸಿ ಇರ್ತಾರೆ. ಅವ್ರು ತುಂಬಾ ಬ್ಯುಸಿ ಇರ್ತಾರೆ. ಈಗ ಮನೆ ಕಟ್ತಾ ಇದ್ದಾರೆ,
ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಸಿಕ್ಕೋದೂ ಕಷ್ಟನೇ. ಹಾಗಂತ ನಾವು ಹ್ಯಾಪಿಯಾಗಿಲ್ವಾ? ಹ್ಯಾಪಿಯಾಗಿದ್ದೀವಿ. ಅವ್ರನ್ನ ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ಇವ್ರು ಇಷ್ಟೇ, ಇವ್ರು ಎಕ್ಸ್‌ಪ್ರೆಸ್ ಮಾಡಲ್ಲ. ಲವ್‌ನ ಏನು ಎಕ್ಸ್‌ಪ್ರೆಸ್ಸೇ ಮಾಡಲ್ಲ ಅವರು. ಬಟ್ ನನಗೆ ಗೊತ್ತು ಅವ್ರು ನನ್ನನ್ನು ಎಷ್ಟು ಲವ್ ಮಾಡ್ತಾರೆ ಅಂತ, ಎಷ್ಟು ಕೇರ್ ಮಾಡ್ತಾರೆ ಅಂತ. ಒಕೇಶ್ನಲಿ ಜೋಕ್‌ಗಳು ಮಾಡ್ತೀವಿ, ನಗಾಡ್ತೀವಿ. ಸೊ ಅದಕ್ಕೆ ನಾವೆಷ್ಟು ಬ್ಯುಸಿ ಆಗಿಬಿಡ್ಬೇಕು ಅಂದರೆ ಅವರಿಂದ ಏನು ಎಕ್ಸ್‌ಪೆಕ್ಟೇ ಮಾಡಕ್ಕೆ ಹೋಗಬಾರ್ದು. ನಮಗೆ ಟೈಮ್ ಇದ್ದರೆ ತಾನೇ ಅಯ್ಯೋ ಅವ್ರು ನನ್ನ ಜೊತೆ ಮಾತಾಡಲಿ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಅನ್ಸೋದು. ನೀವೇ ಬ್ಯುಸಿ ಆಗೋಗಿ. ನೀವು ಹೌಸ್ ವೈಫ್ ಆಗಿದ್ರೂ ಏನಾದರೂ ಒಂದು ಹುಡುಕ್ಕೊಳ್ಳಿ. ಮನೆ ಕ್ಲೀನ್ ಮಾಡಿ, ಇಲ್ಲಾಂದರೆ ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಸುಮಾರು ಜನ ಕೇಳ್ತಾ ಇದ್ದೀರಾ ವರ್ಕ್ ಫ್ರಮ್ ಹೋಮ್ ಹೇಗೆ ವರ್ಕ್ ಮಾಡೋದು ಅಂತ ಒಂದು ವ್ಲಾಗ್ ಮಾಡಿ ಅಂತ. ಮಾಡ್ತೀನಿ, ಸದ್ಯದಲ್ಲೇ ಮಾಡ್ತೀನಿ. ಸುಮಾರು ಐಡಿಯಾಸ್ ಇದೆ, ಸುಮಾರು ಆಪರ್ಚುನಿಟೀಸ್ ಇರುತ್ತೆ. ನೀವೇನಾದರೂ ಓದಿದರೆ ಟ್ಯೂಷನ್ಸ್ ಮಾಡ್ಬೋದು. ಎಷ್ಟೊಂದು ಆಪರ್ಚುನಿಟೀಸ್ ನಾನು ಒಂದು ವ್ಲಾಗೇ ಮಾಡ್ತೀನಿ. ಒಂದು 10-12 ಆಪರ್ಚುನಿಟೀಸ್ ಇದೆ ಮನೆಯಿಂದನೇ ಹೆಂಗೆ ಅರ್ನ್ ಮಾಡ್ಕೋಬೋದು ಅಂತ. ನಿಮ್ಗೆ ಯಾವ್ದು ಬೆನಿಫಿಟ್ ಆಗುತ್ತೋ ಅದನ್ನು ಚೂಸ್ ಮಾಡ್ಕೋಬೋದು. ಸೊ ಆ ರೀತಿ ಏನೂ ಆಪ್ಷನ್ ಇಲ್ವಾ? ನಿಮಗೆ ಅರ್ನ್ ಮಾಡೋಕ್ಕೆ ಇಷ್ಟ ಇಲ್ವಾ? ನಿಮ್ಮ ಹಾಬೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಮನೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಮನೆಯಲ್ಲಿ ಮೇಂಟೈನ್ ಮಾಡೋಕ್ಕೆ ಎಷ್ಟೊಂದಿರುತ್ತೆ. ಆ್ಯಕ್ಚುಲಿ ಹೌಸ್ ವೈಫ್‌ಗಳ್ದೇ ಕಂಟಿನ್ಯೂಯಸ್ ಕೆಲಸ, ನೆವರ್ ಎಂಡಿಂಗ್ ಕೆಲಸ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಹೋಗಬೇಡಿ. ಲೈಫ್‌ನ ತುಂಬ ಕಷ್ಟ ಆಗೋಗುತ್ತೆ. ನಾವೇ ಹಿಂಸೆ ಪಡ್ತಾ ಇರ್ತೀವಿ. ಏನು ಟೈಮೇ ಸ್ಪೆಂಡ್ ಮಾಡಲ್ಲ. ಅವ್ರಿಗೆ ತುಂಬ ಈಗ ನೋಡಿ, ಫಸ್ಟ್ ಡೇಯಿಂದನೂ ನೀವು ಹುಟ್ಟಿದ ಫಸ್ಟ್ ಡೇಯಿಂದನೂ ನಿಮ್ಮ ಹಸ್ಬೆಂಡ್ ನಿಮ್ಮ ಜೊತೆಲಿದ್ದಾರೆ. ನೀವು ಲೈಫ್ ಲೀಡ್ ಮಾಡಿದ್ದೀರ ಅಲ್ವಾ? ಅವ್ರು ಇಲ್ದೇನೂ ಲೈಫ್ ಲೀಡ್ ಮಾಡಿದ್ದೀರ ಅಲ್ವಾ? ಸೊ ಹಾಗಂತ ಲವ್ ಮಾಡಬೇಡಿ ಅಂತಲ್ಲ. ಲವ್ ಮಾಡಿ, ಪ್ರಿಫರೆನ್ಸ್ ಕೊಡಿ, ಚೆನ್ನಾಗಿ ನೋಡ್ಕೊಳ್ಳಿ ಹಸ್ಬೆಂಡ್. ಬಿಕಾಸ್ ಅವರು ನಮ್ಮ ಫ್ಯಾಮಿಲಿಗೋಸ್ಕರ ಅಷ್ಟೊಂದು ಮಾಡ್ತಾ ಇರ್ತಾರೆ ಅಂದರೆ ನಾವೂ ತುಂಬಾ ಅವ್ರಿಗೆ ಇದು ಮಾಡಬೇಕು. ಬಟ್ ಅವ್ರಿಗೆ ಅವ್ರ ಫ್ರೀಡಮ್‌ನ ಕೊಡಬೇಕು. ಅವ್ರು ಮದುವೆ ಆಗಿದ ತಕ್ಷಣ ನನ್ನ ಜೊತೆನೇ ಇರಬೇಕು, ನನ್ನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವ್ರ ಸ್ಪೇಸ್ ಅವ್ರಿಗೆ ಕೊಡಬೇಕು. ಈಗ ನಮಗೆ ಅವ್ರು ಸ್ಪೇಸ್ ಕೊಟ್ಟಿದ್ದಾರೆ ಅಂದರೆ ಅವ್ರ ಸ್ಪೇಸ್ ಅವ್ರಿಗೆ ಕೊಡಬೇಕು ಅಂತ ನನಗನ್ಸುತ್ತೆ. ಅದು ಒಂಥರ ಅಂದರೆ ಗ್ರ್ಯಾಜುಲಿ ನಿಮಗೇನೆ ಆ ಮೆಚುರಿಟಿ ಬಂದ್ಬಿಡುತ್ತೆ. ಬರ್ತಾ 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 ಯೂಶಲಿ ವಯಸ್ಸಾಗಿರೋರು ಕೇಳಿ, ತುಂಬ ಜೊತೆಗೆ ಅಂಟ್ಕೊಂಡೇ ಇರಬೇಕು ಅಂತ ಅನ್ಸಲ್ಲ ಅವ್ರಿಗೆ. ಅವ್ರ ಸ್ಪೇಸ್ ಅವ್ರು ಕೊಟ್ಟಿರ್ತಾರೆ. ಪಾರ್ಟ್ನರ್ಸ್ಗೆ ಆ ಸ್ಪೇಸ್ ಕೊಟ್ಬಿಟ್ರೆ ಅಂತೂ ಫ್ರೀಡಮ್ ಇರುತ್ತೆ. ಇನ್ನು ಲವ್ ಜಾಸ್ತಿ ಆಗುತ್ತೆ. ನೀವು ಯಾವಾಗ ಸಿಕ್ಕಾಪಟ್ಟೆ ಅಂಟ್ಕೊಂಡೇ ಇರ್ತೀರ, ಅದು ಅರ್ಥ ಆಗಲ್ಲ. ಸಿಚುವೇಶನ್ಸ್ ಹೆಂಗಿರುತ್ತೆ, ಹೆಂಗೆ ಡಿಪೆಂಡ್ ಆಗ್ತಿದೆ ಅದ್ರ ಬಗ್ಗೆ, ಅದ್ರ ಪ್ರಕಾರನೇ ನಾವು ನಡ್ಕೊಂಡು ಹೋಗಬೇಕು. ಸೊ ಆ ರೀತಿ ಅನ್ನೋದು ಇಂಪಾರ್ಟೆಂಟು. ಪಾರ್ಟ್ನರ್ಶಿಪ್ ಅನ್ನೋದು ಈಸಿ ಅಲ್ವೇ ಅಲ್ಲ. ಹಸ್ಬೆಂಡು ವೈಫ್‌ಗೆ ಫ್ರೀಡಮ್ ಕೊಡಬೇಕು, ಟ್ರಸ್ಟ್ ಇರಬೇಕು, ಹ್ಯಾಪಿ ಇರಬೇಕು. ಆಮೇಲೆ ಇನ್ ಕೇಸ್ ಅಟ್ ದ ವರ್ಸ್ಟ್ ಕೇಸ್ ಅವ್ರು ನಮ್ಮ ಬಗ್ಗೆ ಏನೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ನಮ್ಮ ಫೀಲಿಂಗ್ಸ್ ಅವ್ರ ಹತ್ರ ಏನೂ ಶೇರ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂದರೆ ಏನು ಆಪ್ಷನ್ ಇದೆ ನೀವೇ ಯೋಚನೆ ಮಾಡಿ. ಅದನ್ನು ಅವ್ರು ಎಕ್ಸ್ಪೆಕ್ಟೇ ಮಾಡಕ್ಕೆ ಹೋಗ್ಬಾರ್ದು, ಬಿಟ್ಬಿಡಬೇಕು. ಆಯಿತಾ? ಇನ್ ಕೇಸ್ ನಮಗೆ 108 ಅನಿಸ್ತಾ ಇರುತ್ತೆ. ನಮ್ಮ ಲೇಡೀಸ್‌ದು ಏನು ಗೊತ್ತಾ, ಎಲ್ಲನೂ ಶೇರ್ ಮಾಡ್ಕೋಬೇಕು ಅನಿಸ್ತಾ ಇರುತ್ತೆ ಹಸ್ಬೆಂಡ್ ಹತ್ರ. ಬಟ್ ಅದನ್ನು ಆ್ಯಟಿಟ್ಯೂಡ್‌ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಇನ್ ಕೇಸ್ ಹಸ್ಬೆಂಡು ಅವ್ರು ಫ್ರೀ ಆಗಿದ್ದಾರೆ, ಕೇಳೋ ಮೂಡಲ್ಲಿದ್ದಾರೆ, ಕೇಳಿ ರೆಸ್ಪಾನ್ಸ್ ಮಾಡೋ ಮೂಡಲ್ಲಿದ್ದಾರೆ ಅಂದರೆ ಹೇಳ್ಕೊಬೋದು. ಇಲ್ಲ ಅಂದರೆ ಕೆಲವು ಸತಿ ಏನಾಗುತ್ತೆ ಅಂದರೆ ಅವ್ರಿಗೆ ಟೈಮೂ ಇರಲ್ಲ. ಸುಮ್ಮನೆ ಎಷ್ಟೊಂದು ಸತಿ ಸುಮ್ಮನೆ ಕೇಳೋಂಗೆ ಪ್ರಿಟೆಂಡ್ ಮಾಡ್ತಾರೆ. ಅದ್ರ ಬದಲಾಗಿ ನಾವು ಹೇಳ್ಕೊಳ್ಳೋದೇ ಬೇಡ ಅಲ್ವಾ? ಸೊ ಆದಷ್ಟು ಏನಕ್ಕೆ ಎಲ್ಲ ಎಕ್ಸ್‌ಪ್ರೆಸ್ ಮಾಡ್ಕೋಬೇಕು? ನಾವು ಲೇಡೀಸ್ ಎಲ್ಲ ಹೇಳ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಅದ್ರ ಬದಲಾಗಿ ನಾವೇ ಚೇಂಜ್ ಆಗಿಬಿಟ್ರೆ, ಆಪೋಸಿಟ್ ಪರ್ಸನ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ಳೋ ಬದಲು ನಾವೇ ಚೇಂಜ್ ಆಗಿಬಿಟ್ರೆ ಲೈಫು ತುಂಬ ಈಸಿ ಆ್ಯಕ್ಚುಲಿ. ಈಗ ನೋಡಿ, ಇಷ್ಟು ವರ್ಷ ಸಂಸಾರ ಮಾಡಿ, 1 ವರ್ಷ 2 ವರ್ಷ ಸಂಸಾರ ಮಾಡಿ ಗೊತ್ತಾಗಿರುತ್ತೆ ನಿಮಗೆ ನನ್ನ ಪಾರ್ಟ್ನರ್ ಹೀಗೆ ಅಂತ. ಸೊ ಅದ್ರ ಪ್ರಕಾರ ನಾವೇ ಚೇಂಜ್ ಆಗಿಬಿಟ್ರೆ ಬೆಸ್ಟು. ಸ್ವಲ್ಪ 1 ದಿನ 2 ದಿನ ಕುತ್ಕೊಂಡು ಮಾತಾಡಿ. ಅವ್ರ ಹತ್ರ ಟೈಮ್ ಇರುತ್ತಾ ನಿನಗೆ, ನನ್ನ ಹತ್ರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಮಾತಾಡಿ, ಕೂತ್ಕೊಂಡು ಮ್ಯೂಚುವಲಿ ಮಾತಾಡಿ. ಸುಮಾರು ಜನ ಅರ್ಥ ಮಾಡ್ಕೋತಾರೆ, ಇಲ್ಲ ಅಂತಲ್ಲ. ಬಟ್ ಇನ್ ಕೇಸ್ ಅವ್ರು ಏನಾದರೂ ತುಂಬ ಬ್ಯುಸಿ ಇದ್ದೀರಾ ಅಂದರೆ ಲೈಫ್‌ನ ಪ್ರಾಕ್ಟಿಕಲಿ ಲೀಡ್ ಮಾಡೋದನ್ನು ಕಲಿಬೇಕು. ಎಮೋಷನ್ಸ್‌ನ ಕಂಟ್ರೋಲ್ ಮಾಡ್ಕೋಬೇಕು. ನಮ್ಗೆ ವಿಪರೀತನೇ ಪ್ರೀತಿ ಇರುತ್ತೆ. ಯಾರಿಗಿಷ್ಟ ಆಗಲ್ಲ ಹೇಳಿ? ಯಾವಾಗಲೂ ಹಸ್ಬೆಂಡ್ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಮಾತಾಡಿಕೊಂಡು, ಮೂವೀಸ್ ನೋಡಿಕೊಂಡು ಇಷ್ಟ ಆಗುತ್ತೆ, ಇಲ್ಲ ಅಂತ ಚೆನ್ನಾಗೂ ಇರುತ್ತೆ. ಬಟ್ ಪ್ರಾಕ್ಟಿಕಲ್ ಪ್ರಿಫರೆನ್ಸಸ್ಸು ಅವ್ರಿಗೆ ಬೇರೆ ಇರುತ್ತೆ, ನಮ್ಮದು ಬೇರೆ ಇರುತ್ತೆ. ಅದಕ್ಕೆ ನೀವು ತುಂಬ ಬ್ಯುಸಿಯಾಗಿ ಹೋಗ್ಬೇಡಿ. ಆಗ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಖುಷಿಯಾಗಿರಿ. ಯಾವುದಕ್ಕೂ ತುಂಬ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಲೈಫ್‌ನ ತುಂಬ ಸೀರಿಯಸ್ಸಾಗಿ ತೊಗೊಳ್ಳೋಕ್ಕೆ ಹೋಗಬೇಡಿ. ಯಾರನ್ನೂ ಸೀರಿಯಸ್ಸಾಗಿ ತೊಗೋಬೇಡಿ. ತುಂಬ ಯಾರಿಗೂ ಅಟ್ಯಾಚ್ ಹೋಗ್ಬೇಡಿ. ಮಕ್ಳಿಗೂ ಅಷ್ಟೇ, ಪಾರ್ಟ್ನರ್ಗೂ ಅಷ್ಟೇ, ಪೇರೆಂಟ್ಸ್ಗೂ ಅಷ್ಟೇ. ಓವರ್ ಅಟ್ಯಾಚ್ಮೆಂಟು ನಮಗೆ ಜಾಸ್ತಿ ನೋವು ಕೊಡೋದೇ ಜಾಸ್ತಿ. ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ. ಈವನ್ ಯಾವುದೇ ಫೀಲಿಂಗ್ಸ್ ಆಗಲಿ, ಜಾಸ್ತಿ ಲವ್ವು, ಜಾಸ್ತಿ ಹೇಟು, ಜೆಲಸ್ಸು, ಜಾಸ್ತಿ ಏನಾದರೂ ಕೂಡ ಅದು
ಒಂಥರ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಲೈಫಲ್ಲಿ. ಸೊ ಆ ರೀತಿ ಆಗಿತ್ತು. ನೀವು ನೋಡ್ತಾ ಇದ್ದೀರಾ ಬೆಳಗ್ಗೆ ಎದ್ದ ತಕ್ಷಣ ಒಂದಾದ್ಮೇಲೆ ಒಂದು ಎಷ್ಟು ಕಂಟಿನ್ಯೂಸ್ ಕೆಲಸ ಇದೆ ನೋಡಿ. ಬಟ್ ಈ ಲೈಫ್ಗೆ ನಾವು ಒಗ್ಗೋಗ್ಬಿಡ್ಬೇಕು. ನಾನು ಯಾವಾಗಲೂ ಹೇಳೋಂಗೆ ನಮ್ಮ ಲೈಫ್ ಏನಿದೆ ಯಾವಾಗಲೂ ಅಷ್ಟೇ ಅವ್ರ ಲೈಫ್ ಇದೆ, ಇವ್ರ ಲೈಫ್ ಇದೆ, ಈ ಬೇರೆಯವ್ರ ಲೈಫ್ ಜೊತೆ ಕಂಪೇರ್ ಮಾಡಿಕೊಂಡು ಈಗ ನೋಡಿ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಿರ್ತಾರೆ ಹಸ್ಬೆಂಡ್ ವೈಫ್ ಹಿಂಗಿರ್ತಾರೆ ಹಂಗಿರ್ತಾರೆ ಅಂತ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ ತಕ್ಷಣ ಅವ್ರು ತುಂಬ ಚೆನ್ನಾಗಿರ್ತಾರೆ, ಅವ್ರ ಲೈಫಲ್ಲಿ ಪ್ರಾಬ್ಲಮ್ಮೇ ಇರಲ್ಲ ಅಂತಲ್ಲ. ನಾವು ನೋಡೋದು 1 ಮಿನಿಟ್ ಮ್ಯಾಕ್ಸಿಮಮ್ 15 ಮಿನಿಟ್ಸ್ 20 ಮಿನಿಟ್ಸ್ ವೀಡಿಯೋದಲ್ಲಿ ಒಬ್ಬರ ಲೈಫ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಆ ರೀತಿ ನಮ್ಮ ಲೈಫ್ನ ಯಾರ ಜೊತೆನೂ ಕಂಪೇರ್ ಮಾಡ್ಕೊಳ್ದೆ ನಮ್ಮ ಲೈಫಲ್ಲಿ ನಮಗೇನಿದೆ, ನಮ್ಮ ಲೈಫಲ್ಲಿ ಏನು ಕಷ್ಟ ಇದೆ, ಸುಖ ಇದೆ, ಎಂಟೈರ್ಲಿ ಪ್ರತಿಯೊಬ್ಬರ ಲೈಫೂ ಡಿಫ್ರೆಂಟು. ಸೊ ನಾವು ಹೆಂಗೆ ಲೀಡ್ ಮಾಡ್ತಾ ಇದ್ದೀವಿ, ಹೆಂಗೆ ಅದನ್ನು ಪ್ರಾಬ್ಲಮ್ಸ್ನ ಟ್ಯಾಕಲ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೇ ಏನೇ ಬಂದರೂ ಖುಷಿಯಾಗಿ ಕಾಮಾಗಿ ಪೇಷನ್ಸಾಗಿ ಫೇಸ್ ಮಾಡ್ಕೋಬೇಕು. ನಾವು ಅಂದ್ಕೊಂಡಂಗೆ ಪಾರ್ಟ್ನರ್ಸ್ ಸಿಗ್ಬೋದು, ಸಿಗದೇ ಇರ್ಬೋದು. ಈಗ ನಮಗೆ ನಮ್ಮ ಪೇರೆಂಟ್ಸ್ ಜೊತೆನೇ ಕ್ಲಾಶಸ್ ಆಗ್ತಿರುತ್ತೆ. ಸೊ ಬ್ಲಡ್ ರಿಲೇಷನ್ಸು ನಮ್ಮ ಅಕ್ಕನ ಜೊತೆ ಕ್ಲಾಶ್ ಆಗ್ತಿರುತ್ತೆ, ತಮ್ಮನ ಜೊತೆ ಕ್ಲಾಶ್ ಆಗ್ತಿರುತ್ತೆ, ಆಗ್ತಾನೆ ಇರುತ್ತೆ, ಇಲ್ಲ ಅಂತಲ್ಲ. ಅವ್ರ ನೇಚರು ನಮ್ಮ ನೇಚರು ಒಂದೇ ಬ್ಲಡ್ ಆದರೂ, ಒಂದೇ ರಕ್ತ ಸಂಬಂಧಿಗಳಾದರೂ ಕೂಡ ನಾವೆಲ್ಲ ಅವ್ರ ನೇಚರೇ ಬೇರೆ, ನಮ್ಮ ನೇಚರೇ ಬೇರೆ ಅಲ್ವಾ. ಸೊ ಈಗ ನಮ್ಮ ಹಸ್ಬೆಂಡ್ಸು ಯಾರೋ ಅಲ್ವಾ. ಸೊ ಸೇಮ್ ನೇಚರ್ ಆಗಬೇಕು, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರನೇ ಅವ್ರು ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಕರೆಕ್ಟ್ ಆಗಲ್ಲ ಅಂತ ನನಗನ್ಸುತ್ತೆ. ಸ್ವಲ್ಪ ನಾವು ಕಾಂಪ್ರಮೈಸ್ ಆಗಬೇಕಾಗತ್ತೆ, ಸ್ವಲ್ಪ ಅವ್ರು ಕಾಂಪ್ರಮೈಸ್ ಆಗಬೇಕಾಗತ್ತೆ, ಕೂತ್ಕೊಂಡು ಮಾತಾಡಬೇಕಾಗತ್ತೆ ಎಷ್ಟೊಂದು ಸರಿ. ಇನ್ ಕೇಸ್ ಅವ್ರು ಕೇಳೋ ಮೂಡಲ್ಲಿಲ್ಲ ಅಂದರೆ ಲೆಟ್ ಗೋ ಮಾಡಿ ಲೈಫ್ನ ಹೇಗೆ ಪ್ರಾಕ್ಟಿಕಲಿ ಲೀಡ್ ಮಾಡಬೇಕು ಅಂತ ನಾವೇ ಸ್ಟ್ರಾಂಗ್ ಆಗಬೇಕು. ಅಂತೀವಿ ನಾವು ಎಮೋಷ್ನಲಿ ಈಗಿರ್ತೀವಿ, 1 ವರ್ಷ ಆಗಿದ ತಕ್ಷಣ ನಮಗೆ ಅನಿಸುತ್ತೆ ನಾನೇ ಆ ಥರ ಎಮೋಷ್ನಲ್ ಇದ್ನಾ ಅಂತ. ನೀವೂ ಎಷ್ಟೊಂದು ಜನ ಆ ಥರ ಆಗೋಗ್ತೀರ. ವೈಫ್ಗಳು ಸ್ಟ್ರಾಂಗ್ ಆಗಬೇಕು, ಇಂಡಿಪೆಂಡೆಂಟ್ ಆಗಬೇಕು, ಹಾಗಂತ ತುಂಬ ಅರಗೆಂಟಾಗಿ ಅಂತ ಹೇಳಿಲ್ಲ, ತುಂಬ ನಂದೇ ಸ್ವಾರ್ಥಿಯಾಗಿ ಅಂತ ಹೇಳ್ತಿಲ್ಲ. ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಎಲ್ಲರನ್ನೂ ಖುಷಿಯಾಗಿ ನೋಡ್ಕೊಳ್ಳೋದು, ಬ್ಯಾಲೆನ್ಸ್ ಮಾಡೋಕ್ಕೆ ಬರಬೇಕು ಆಯಿತಾ ಲೈಫಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟ್ ನೋಡಿ, ನನಗೆ ಈ ಓಟ್ಸ್ ಸ್ಮೂತಿ ಎಷ್ಟು ಇಷ್ಟ ಆಗೋಗಿದೆ ಅಂದರೆ ನೀವು ನಂಬಲ್ಲ, ಡೈಲಿ ಆಲ್ಮೋಸ್ಟ್ 1 ವಾರದಿಂದ ಇದು ತೊಗೊಳ್ತಾ ಇದ್ದೀನಿ, ಆದರೂ ನನಗೆ ಬೇಜಾರಾಗಿಲ್ಲ. ರಾತ್ರಿ ನೆನೆಸೋದು ಎಲ್ಲ ನಟ್ಸು ಓಟ್ಸು ಎಲ್ಲ ನೆನೆಸ್ಬಿಡ್ತೀನಿ. ನೆಕ್ಸ್ಟು ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಒಂದು ಬನಾನ ಹಾಕ್ಕೊಂಡು, ಅದು ಏನು ಡೇಟ್ಸ್ದು ಬೀಜಗಳಿರ್ತಾವಲ್ಲ ಅದನ್ನೆಲ್ಲ ತೆಗ್ದು ಮಿಕ್ಸಿ ಮಾಡ್ಕೊಂಡು ಕುಡಿಯೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನನಗೆ ಸ್ವೀಟ್ ಬೇರೆ ಸಿಕ್ಕಾಪಟ್ಟೆ ಇಷ್ಟ. ಈಗ ಸ್ವೀಟು ಅದು ಡೇಟ್ಸ್ ಎಲ್ಲ ಕುಡಿದು ಒಂಥರ ಪಾಯಸ ಕುಡ್ದಂಗೆ ಆಗ್ತಿರುತ್ತೆ, ಅದೊಂಥರ ಬೆಳಗ್ಗೆನೇ ಸಮಾಧಾನ ಆಗುತ್ತೆ. ಇವತ್ತು ನೋಡಿ ಎಷ್ಟು ಕುಡ್ದಿದ್ದೀನಿ ನಾನು ಡೇಟ್ಸ್, ಇದು ಓಟ್ಸ್ ಕೂಡ ಅಂದರೆ ಒಂದು 1 ಅವರ್ ಗ್ಯಾಪಲ್ಲಿ ಇದ್ದೀನಿ ಆಯಿತಾ. ಈಗ 4 ಗಂಟೆಗೆ ಎದ್ದಿದ್ದೀನಿ ಅಂದರೆ 5 ಗಂಟೆಗೆ ಡಿಟಾಕ್ಸ್ ಡ್ರಿಂಕ್ ಕುಡಿದೆ, ಆಮೇಲೆ ಇದು ಕಷಾಯದ್ದು ಡ್ರಿಂಕ್ ಕುಡಿದೆ, ಆಮೇಲೆ ಓಟ್ಸು, ಇದು 7:30 ಅಷ್ಟೊತ್ತಿಗೆ ಕುಡ್ದಿರೋಂಥದ್ದು. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ. ನಿಮ್ಗೇನಾದರೂ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡ್ಕೋಬೇಕು, ಫಿಟ್ಟಾಗಿರಬೇಕು ಅಂದರೆ ಈ ರೀತಿ ಸ್ಮೂದೀಸ್ನ ಮಾಡ್ಕೊಂಡು ಕುಡೀರಿ. ದಿನಕ್ಕೊಂದು ಫ್ರೂಟ್ ಆ್ಯಡ್ ಮಾಡ್ಕೊಳ್ಳಿ, ಒಂದಿನ ಆ್ಯಪಲ್, ಒಂದಿನ ಸ್ಟ್ರಾಬೆರಿ. ಬಟ್ ನನಗೆ ಬನಾನಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ನಾನು ಬನಾನಾ ಫ್ಲೇವರ್ ಸಿಕ್ಕಾಪಟ್ಟೆ ಅದು ಆರಾಮಾಗಿ ನೋಡಿ ಈ ಥರ ಒಂದು ಬಾಟ್ಲ್ ಥರ ಇರುತ್ತಲ್ವ, ಈವನ್ ಕಾಲೇಜ್ಗೂ ಕ್ಯಾರಿ ಮಾಡ್ಕೊಬೋದು. ತುಂಬಾ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ಟ್ರೈ ಮಾಡಿ ಆಯಿತಾ. ನೆಕ್ಸ್ಟು ಈ ರೀತಿ ಎಲ್ಲ ರೊಟೀನ್ ಇತ್ತು. ಚಪಾತಿ ಅಂದರೆ ಒಂದು ಅರ್ಧ ಗಂಟೆ ಮೊದಲೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. 7:30 ಅಷ್ಟೊತ್ತಿಗೆ ಎಲ್ಲ ಮುಗಿಸಿ ಪ್ಲ್ಯಾನ್ ಪ್ರಕಾರ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ನೆಮ್ಮದಿಯಾಗಿ ಹೋದರೆ ನೆಮ್ಮದಿಯಾಗಿ ಇಡೀ ದಿನ ಇರುತ್ತೆ ಅಂತ ನನ್ನ ಪಾಲಿಸಿ. ನೀವೂ ಅಷ್ಟೇ ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಧೈರ್ಯವಾಗಿ ಲೈಫ್ನ ಫೇಸ್ ಮಾಡಿ, ನಿಮ್ಮ ಕಷ್ಟಗಳಿಂದನೇ ನಿಮ್ಮ ಏನೇನು ಈಗ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಲ್ಲ ಅದರಿಂದನೇ ನೀವು ಸ್ಟ್ರಾಂಗ್ ಆಗ್ತೀರಾ. ನನ್ನ ಹಸ್ಬೆಂಡ್ ಏನಾದ್ರು ತುಂಬ ಪ್ಯಾಂಪರ್ ಮಾಡಿ ನನಗೆ ಎಲ್ಲನೂ ಅವರೇ ತಂದುಕೊಟ್ಟು ಎಲ್ಲ ಮನೆಯಲ್ಲೂ ಸುಮ್ಮನೆ ಕೂತಿದ್ರೆ ನಾನೇನು ಕಲಿತಾ ಇರಲಿಲ್ವೇನೋ. ಇದೆಲ್ಲ ಆಗೋದು ನಮಗೆ ಸ್ಟ್ರಾಂಗ್ ಮಾಡೋಕ್ಕೇ, ಕಷ್ಟ ಬರೋದೇ ನಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೆ. ಸೊ ಅದಕ್ಕೇ ಆ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಲ್ಲ ಲೈಫ್ನ ಖುಷಿಯಾಗಿ ಲೀಡ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸುಮಾರು ಜನ ಶೇರ್ ಮಾಡ್ತಾ ಇದ್ದೀರಾ. ಇನ್ನೂ ಏನಾದರೂ ಸ್ವಲ್ಪ ನನ್ನ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ. ಸೂಪರಾಗಿರೋಂಥ ಸೋರೆಕಾಯಿ ಪಲ್ಯ ಆಲ್ರೆಡಿ ಸುಮಾರು ಸತಿ ಶೇರ್ ಮಾಡಿದ್ದೀನಿ, ಅದಕ್ಕೆ ನಾನು ಏನೂ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಬೇಳೆ ಸಾರು ಇದೆಲ್ಲ ತುಂಬಾ ಚೆನ್ನಾಗಿತ್ತು. ನನ್ನ ಸ್ಮೂದಿ ಮಾತ್ರ ಆಸಮ್ ಆಗಿತ್ತು. ಸೊ ಎಲ್ಲ ಟ್ರೈ ಮಾಡಿ ಹೇಗೆ ಬಂತು ರೆಸಿಪೀಸು, ಹೆಲ್ದಿಯಾಗಿ ಮಾಡಿ, ಏನೇ ಆದರೂ ಕೂಡ ಫ್ರೆಶ್ ಆಗಿ ತಂದ್ಕೊಂಡು ಹೆಲ್ದಿಯಾಗಿ ಲೈಫ್ ಲೀಡ್ ಮಾಡಿ ಅಂತ ಹೇಳ್ತಾ
ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಏನೇ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಯಾವಾಗಲೇ ನೀವು ಮಕ್ಕಳಿಗೆ ಮನೆಯವ್ರಿಗೆ ಏನೇ ಮಾಡಿಕೊಟ್ರು ಕೂಡ ನೀವು ಅದನ್ನು ಕೊಡಬೇಕಾದ್ರೆ, ಪ್ಲೇಟಲ್ಲಿ ಹಾಕಿ ಕೊಡಬೇಕಾದ್ರೆ, ಬಾಕ್ಸ್ ಕಟ್ಟಬೇಕಾದ್ರೆ ನಿಮಗೆ ಒಂಥರ ನೆಮ್ಮದಿ ಅನಿಸ್ಬೇಕು. ಹೌದು, ಒಂದು ಹೆಲ್ದಿ ಫುಡ್ ನಾನು ಕೊಡ್ತಾ ಇದ್ದೀನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಹಾಗಾಗಿ ನಾವು ಜಂಕ್ ತಿಂತೀವಿ ಇಲ್ಲ ಅಂತಲ್ಲ, ಬಟ್ ಆದಷ್ಟು ಕಡಿಮೆ ಮಾಡಿಕೊಂಡ್ರೆ ಬೆಸ್ಟು. ಈಗ ಬಾಕ್ಸ್ಗೆ ನೋಡಿ ಸೋರೆಕಾಯಿ ಪಲ್ಯ, ಚಪಾತಿ, ನೆಕ್ಸ್ಟು ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಹಾಕ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಬಟ್ಟೆ ಎಲ್ಲ ಒಣಗಿದ್ದಾಯಿತು. ಸೊ ಇಲ್ಲಿಗೆ ನನ್ನ ದಿನಚರಿ ಮುಗಿದು ಇಲ್ಲಿಗೆ ನಾನು ಕಾಲೇಜಿಗೆ ಹೊರಟೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಲೈಕ್ ಮಾಡಿ ಆಯಿತಾ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.